ನನ್ನ ತಂಗಿ ಮನೆಗೆ ಹೋಗಿ ಅತ್ತು ಕರೆದು ನನ್ನ ಮೇಲೆ ಚಾಡಿ ಹೇಳಿದಲ್ಲ, ಆವತ್ತೇ ನಿನ್ನನ್ನು ಸಾಯಿಸ್ಬಿಡ್ತಾ ಇದ್ದೆ. ಯಾಕೆ ಕೊಡ್ಸಿದ್ದೀನಿ ಗೊತ್ತ? ಹೇಗೆ ಹೇಳ್ತೀಯ ನೀನು? ನಿನ್ನ ಬಾಯಿನ ನಾನೇ ಬಂದ್ ಮಾಡಿದ್ದೀನಲ್ಲ. ನಿನ್ನನ್ನು ಯಾಕೆ ಓಡಿಸ್ದೆ ಅಂದ್ರೆ ನನ್ನ ಮಗನ ಮದುವೆ ವೈಭವ ನೋಡ್ಲಿ ಅಂತ. ನೋಡಿ ನನ್ನ ಮಗನ ಮದುವೆನ. ಏಯ್, ಆ ಕಿಟಕಿಯಲ್ಲಿ ನನ್ನ ಗಂಡನ ಮದುವೆ ನೋಡು. ನೀನು ನಿನ್ನ ತಂಗಿ ಗಂಡನ ಮದುವೆನ ಈ ಕಿಟಕಿಯಲ್ಲಿ ನೋಡು. ಸಿನಿಮಾ ನೋಡೋದಂಗಿರುತ್ತೆ. ಹರಿ, ಇನ್ನು ಮಲಗೋದು ಬೇಡ. ಗುರು, ಹರಿಗೆ ಮದುವೆ ಡ್ರೆಸ್ ಹಾಕ್ಸಿ. ಈ ಡ್ರೆಸ್ ಚೆನ್ನಾಗಿದೆಯಲ್ಲ? ಇದಕ್ಕಿಂತಲೂ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಹೋಗು. ಎಂದಾಗಿರೋದು ಹಾಕೋಣ ಬಾ. ರೆಡಿ ಆಗು. ಇದು ಇದು ಬಾಸಿಂಗ. ಬಾಸಿಂಗ? ಬಾಸಿಂಗ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ಬೇಕು ನೀನು ಅಷ್ಟೇ. ಆಮೇಲೆ ನೀನು ಮದುವೆ ಗಂಡು. ಇನ್ನ ಹರಿಗೆ ಹೇಳಿದ್ರ ಮದುವೆ ನಡೀತಿರೋದು ಕಲ್ಪನಾ ಜೊತೆಲಿ ಅಲ್ಲ, ಅರ್ಚನಾ ಜೊತೆಲಿ ಅಂತ? ಇಲ್ಲ, ಹೇಳಿಲ್ಲ. ಅಯ್ಯೋ, ಮತ್ತೆ ಅವನು ಮದುವೆ ಮಂಟಪದಲ್ಲೇ ರಂಪ ಮಾಡ್ಬಿಟ್ರೆ? ಅವನೀಗ ಮದುವೆ ಸಡಗರದಲ್ಲಿದ್ದಾನೆ. ಅವನಿಗೆ ಬೇರೆ ಏನು ನೆನಪಿಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ ರೀ. ಅವನು ಇವತ್ತು ಕಲ್ಪನಾ ಬಗ್ಗೆನೇ ಮಾತಾಡ್ತಿದ್ದಂತೆ. ಪರಮಾನು ಹೇಳ್ದ, ಗುರುನು ಹೇಳ್ದ. ಗುರು ಇವತ್ತು ಬೆಳಿಗ್ಗೆ ನೋಡಕ್ ಹೋದಾಗ ಕಲ್ಪನಾ ಬಗ್ಗೆ ವಿಚಾರಿಸಿದ್ನಂತೆ. ಓ, ಒಳ್ಳೆ ಇಕ್ಕಟ್ಟಿತ್ತನ್ನಲ್ಲ. ಒಂದು ಕೆಲಸ ಮಾಡೋಣ. ಬಾರಪ್ಪ ಮದುಮಗ. ಅಮ್ಮ, ಅಮ್ಮ, ಅಪ್ಪ. ಅಮ್ಮ, ಏನಾಯ್ತು? ಕಲ್ಪನಾ ಮತ್ತೆ ಅವಳ ಕಡೆಯವರು ಮದ್ವೆಗೆ ಬರ್ಲೇ ಇಲ್ಲ ಕಣೋ. ನಿನ್ ಮದ್ವೆನ ಯಾರ ಜೊತೆ ಮಾಡ್ಲು? ಕಲ್ಪನಾ? ನೆಂಟ್ರಿಷ್ಟ್ರು, ಎಸ್ಟೇಟ್ನವ್ರು ಎಲ್ಲ ಬಂದು ಸೇರ್ತಿದ್ದಾರೆ. ಈಗ ಮದ್ವೆ ನಡೀಲಿಲ್ಲ ಅಂದ್ರೆ ನಮ್ಮ ಮಾನ ಹೋಗಲ್ವಾ? ಕಲ್ಪನಾ ಬಾರದಿದ್ರೆ ಹೇಗಮ್ಮ ಮದುವೆ ನಡೆಯೋದು? ಹುಡುಗಿ ಬರ್ಲಿಲ್ಲ, ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಜನಗಳ ಮುಂದೆ ಹೇಳೋದು. ಇನ್ನೇನ್ ಮಾಡೋದು? ಅಲ್ಬೇಡ. ಒಂದ್ ದೊಡ್ಡ ವಿಷ ಕೊಟ್ಬಿಡಿ, ಕುಡಿದು ಸಾಯ್ತೀನಿ. ಅಮ್ಮ, ಮಾನ ಹೋದ್ಮೇಲೆ ಯಾಕೆ ಬದುಕಿರ್ಬೇಕು? ನಮ್ಮ ಹರಿ ಮದ್ವೆ ನಡೆಯಿಲ್ಲ ಅಂದ್ರೆ ನಾನು ಬದುಕಿರಲ್ಲ ರೀ. ಅಮ್ಮ, ನೀನೇ ಹೇಗೆ ಹೇಳಿದ್ರೆ ಹೇಗಮ್ಮ? ಹುಡುಗಿನೇ ಇಲ್ಲ ಅಂದ್ಮೇಲೆ ಯಾರ ಜೊತೆ ಮದುವೆ ನಡೆಯೋದು? ಹರಿ, ನಾನು ಏನ್ ಮಾಡ್ಲು? ಅಮ್ಮ, ಕಲ್ಪನಾ ಕೈ ಕೊಟ್ಲು. ಬೇರೆ ಯಾರನ್ನಂತ ಈಗಿನ ಎಲ್ಲಿ ಹುಡುಕೋದು? ಊರಲ್ಲಿ ಯಾರನ್ನಾದ್ರೂ ಕೇಳ್ರಿ, ಕಲ್ಪನಾ ಬರ್ತೀನಿ ಅಂದವಳು ಕೈ ಕೊಟ್ಲು ಅಂತ ಹೇಳಿ. ಏನಾದ್ರೂ ವ್ಯವಸ್ಥೆ ಮಾಡಿ. ನೀನೇನು ಅವಳೇ ಬೇಕು ಅಂತ ಹೇಳ್ತೀಯ, ಆದ್ರೆ ಕಲ್ಪನಾ ನಿನ್ನನ್ನ, ನಮ್ಮನ್ನ, ಎಲ್ಲರನ್ನು ಮರೆತು ಬಿಟ್ಟಿದ್ದಾಳೆ. ಈಗ ಮರ್ಯಾದೆ ಹೋಗ್ತಿರೋದು ಯಾರ್ದು? ನಿಂದು, ನಮ್ದು ಅಲ್ವಾ? ದೀಮ್ ದಿರನ 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 ದೀಮ್ ದಿರನ